ಈಗಾಗಲೇ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಮಚ್ಚನ್ನ ಹಿಡಿದುಕೊಂಡು ರೀಲ್ಸ್ ಮಾಡಿದ್ದಕ್ಕಾಗಿ ನ್ಯಾಯಾಂಗ ಬಂಧನ ಒಂದು ದಿನದ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇಬ್ಬರು ಕೂಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಈಗ ರಜತ್ ಮತ್ತು ವಿನಯ್ ಜೊತೆಗೆ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ನಾಡದೇವಿ ಚಾಮುಂಡೇಶ್ವರಿಗೆ ರಕ್ಷಕ್ ಬುಲೆಟ್ ಅವಹೇಳನ ಮಾಡಿದ್ದಾರಾ ಹಾಗಿದ್ರೆ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂಥದ್ದು. ಇನ್ನು ಹಿಂದೂ ಸಂಘಟನೆಗಳಿಂದ ಬಿಗ್ ಬಾಸ್ ಸ್ಪರ್ಧಿ ರಕ್ಷಕ್ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ರಕ್ಷಕ್ ವಿರುದ್ಧ ದೂರು ನೀಡೋದಕ್ಕೆ ಹಿಂದೂ ಮುಖಂಡರು ಸಿದ್ಧತೆಗಳನ್ನು ನಡೆಸಿಕೊಳ್ತಿದ್ದಾರೆ. ಇನ್ನೂ ಕೂಡ ದಾಖಲಾಗಿಲ್ಲ, ಸಿದ್ಧತೆಗಳು ನಡೆಸಿಕೊಳ್ತಿದ್ದಾರೆ ಅನ್ನೋದರ ಕುರಿತು ಸದ್ಯದ ಅಪ್ಡೇಟ್ ಸಿಕ್ಕಿರುವಂಥದ್ದು. ಪೊಲೀಸ್ ಆಯುಕ್ತರಿಗೆ ದೂರನ್ನ ಸಲ್ಲಿಸಲಿರುವ ಹಿಂದೂ ಮುಖಂಡ ಅಂದ್ರೆ ಖಾಸಗಿ ಶೋನಲ್ಲಿ ರಕ್ಷಕ್ ಬುಲೆಟ್ ನಾಡದೇವಿಯನ್ನ ಅವಹೇಳನ ಮಾಡಿದ್ರು ಅಂತ ಗಂಭೀರವಾಗಿ ಆರೋಪಿಸಿ ಈಗ ಹಿಂದೂ ಸಂಘಟನೆಗಳಿಂದ ರಕ್ಷಕ್ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗಿದ್ದಂತಹ ಕಾರ್ಯಕ್ರಮದ ವಿರುದ್ಧವೂ ಕೂಡ ಹಿಂದೂ ಸಂಘಟನೆಗಳು ಗರಂ ಆಗಿವೆ. ಸಹಸ್ಪರ್ಧಿಯನ್ನ ಹೊಗಳುವ ಭರದಲ್ಲಿ ರಕ್ಷಕ್ ನಾಡದೇವಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಲಾಗಿದೆ. ಅಂದ್ರೆ ನಿಮ್ಮನ್ನ ನೋಡ್ತಿದ್ರೆ ಸಹಸ್ಪರ್ಧಿಯನ್ನ ಹೊಗಳುವಂತಹ ಸಂದರ್ಭದಲ್ಲಿ ರಕ್ಷಕ್ ನಿಮ್ಮನ್ನ ನೋಡ್ತಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟು ಶರ್ಟ್ ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಟ್ರಿಪ್ ಹೊಡಿತಿದ್ದಾಳೆ ಅನಿಸ್ತಿದೆ ಅಂತ ರಕ್ಷಕ್ ಏನು ಮಾತುಗಳನ್ನು ಆಡಿರ್ತಾರೆ, ಈ ರೀತಿ ಅವರು ಮಾತನಾಡಿರ್ತಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಕ್ ಹೊಡೆದಂತಹ ಈ ಒಂದು ಡೈಲಾಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ಬೆನ್ನಲ್ಲೇ ಹಿಂದೂ ಸಂಘಟನೆಗಳಿಂದ ಕಮಿಷನರ್ಗೆ ದೂರನ್ನ ಕೊಡೋದಕ್ಕೂ ಕೂಡ ಈಗ ಸಿದ್ಧತೆಗಳು ನಡೀತಾ ಇರುವಂಥದ್ದು. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ದೂರನ್ನ ಸಲ್ಲಿಸೋದಕ್ಕೆ ಈಗ ಹಿಂದೂ ಸಂಘಟನೆಗಳು ಸಿದ್ಧತೆಗಳನ್ನು ನಡೆಸಿಕೊಳ್ತಿವೆ. ಸ್ಪರ್ಧಿ ರಕ್ಷಕ್ ಬುಲೆಟ್ ಹಾಗೂ ವಾಹಿನಿ ವಿರುದ್ಧ ಕೂಡ ಕ್ರಮಕ್ಕೆ ಆಗ್ರಹಿಸಲಿದ್ದಾರೆ ಹಿಂದೂ ಸಂಘಟನೆಗಳು ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಹೀಗಾಗಿ ರಜತ್ ಮತ್ತು ವಿನಯ್ ಬೆನ್ನಲ್ಲೇ ಈಗ ರಕ್ಷಕ್ಗೂ ಕೂಡ ಟೆನ್ಷನ್ ಶುರುವಾಗಿದೆ. ಯಾಕೋ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗೆ ಟೈಮೇ ಸರಿ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ನಿನ್ನೆ ರಾತ್ರಿ ಅಷ್ಟೇ ರಜತ್ ಮತ್ತು ಏನು ವಿನಯ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಆ ಬೆನ್ನಲ್ಲೇ ಈಗ ರಕ್ಷಕ್ಗೂ ಕೂಡ ಟೆನ್ಷನ್ ಶುರುವಾಗಿರುವಂಥದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ರಜತ್ ವಿನಯ್ ಬೆನ್ನಲ್ಲೇ ಈಗ ರಕ್ಷಕ್ ಬುಲೆಟ್ಗೂ ಕೂಡ ಟೆನ್ಷನ್ ಶುರುವಾಗಿದೆ. ಅಂದರೆ ನಾಡದೇವಿ ಚಾಮುಂಡೇಶ್ವರಿಗೆ ರಕ್ಷಕ್ ಬುಲೆಟ್ ಅವಹೇಳನ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿ ಅವರ ವಿರುದ್ಧ ದೂರನ್ನ ನೀಡೋದಕ್ಕೆ ಹಿಂದೂ ಸಂಘಟನೆಗಳು ಮುಂದಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಷ್ಟು ಸತ್ಯ ಇದರ ಬಗ್ಗೆ ಇವತ್ತು ಅಂದ್ರೆ ಬೆಂಗಳೂರು ಕಮಿಷನರ್ಗೆ ದೂರು ಕೊಡೋದಕ್ಕೆ ಕೂಡ ಹಿಂದೂ ಸಂಘಟನೆಗಳು ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ ರಜತ್ ವಿನಯ್ ಬೆನ್ನಲ್ಲೇ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿಗೆ ಇದು ಟೆನ್ಷನ್ ಅಂತಾನೆ ಹೇಳ್ಬಹುದು. ಅಂದ್ರೆ ನಾಡದೇವಿ ಚಾಮುಂಡೇಶ್ವರಿಗೆ ಅವಹೇಳನವಾಗಿ ರಕ್ಷಕ್ ಬುಲೆಟ್ ಅಂದ್ರೆ ಒಂದು ಅವಹೇಳನ ವಿಚಾರವನ್ನ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಕಾರ್ಯಕ್ರಮದಲ್ಲಿ ಹೇಳಿರುವಂತದ್ದು. ಸಹ ಸ್ಪರ್ಧಿಯನ್ನು ಹೊಗಳುವ ಭರದಲ್ಲಿ ಚಾಮುಂಡೇಶ್ವರಿಗೆ ದೇವಿಗೆ ಒಂದು ಅವಮಾನ ಮಾಡಿದ್ದಾರೆ. ಅಂದ್ರೆ ನಿಮ್ಮನ್ನ ನೋಡ್ತಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡೆ ಬಿಚ್ಚಿಟ್ಟಾಗಿ ಕಾಣ್ತಿದೆ ಅಂತ ಒಂದು ಅವಹೇಳನ ವರ್ಡ್ ಅನ್ನ ಕೂಡ ಯೂಸ್ ಮಾಡಿರುವಂತದ್ದು. ಸತ್ಯ ಕೈಲಾಗೊಳಿಸಿದ ಕಾರಣ ನಗರ ಪೊಲೀಸ್ ಆಯುಕ್ತ ಕಚೇರಿಗೆ 11 ಗಂಟೆ ಸುಮಾರಿಗೆ ಹಿಂದೂ ಸಂಘಟನೆಗಳು ಬಂದು ದೂರನ್ನ ನೀಡಿ ತಕ್ಷಣ ಅಂದ್ರೆ ಬುಲೆಟ್ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ಬೇಕಂತ ಮನವಿಯನ್ನ ಮಾಡ್ತಾರೆ. ಆದ್ರೆ ಈಗಾಗ್ಲೇ ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿ ರಕ್ಷಕ್ ಬುಲೆಟ್ ಹಾಗೇನೆ ವಾಹಿನಿ ವಿರುದ್ಧ ಕೂಡ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ವಾಹಿನಿಯವರು ಗೊತ್ತಿದ್ರು ಕೂಡ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಿಲ್ಲ ಅಂತ ಹಿಂದೂ ಸಂಘಟನೆಯವರ ಆಗ್ರಹವಾಗಿರುವಂತದ್ದು. ಮಧು, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.